ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಬೈ ಎಲೆಕ್ಷನ್ನ ರಣಕಣ ಈಗಾಗಲೇ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ, ಅದರಲ್ಲೂ ದಾವಣಗೆರೆ ದಕ್ಷಿಣ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್, ಕಾಂಗ್ರೆಸ್ ಟಿಕೆಟ್ನ ವಿಚಾರವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಒಳಗಡೆನೆ ಗುದ್ದಾಟಗಳು ಆರಂಭ ಆಗ್ಬಿಟ್ಟಿದೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ ವೀಕ್ಷಕರೇ. ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಈ ಕ್ಷೇತ್ರಕ್ಕೆ ಈಗ ಉಪಸಮರ ನಡೀತಾ ಇದೆ, ಬೈ ಎಲೆಕ್ಷನ್ ನಡೀತಾ ಇದೆ. ಈ ಬೈ ಎಲೆಕ್ಷನ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಪ್ರಬಲವಾದ ಕೂಗು ಕೇಳಿ ಬರ್ತಾ ಇದೆ. ಆದರೆ ಅದ್ಯಾಕಾದಿತ್ತು? ಶಾಮನೂರು ಸಮರ್ಥ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನು ಕೊಡಬಾರ್ದು, ಪ್ರತಿ ಬಾರಿಯೂ ಕೂಡ ಅವರ ಮನೆಗೇನೆ ಟಿಕೆಟ್ ಮೀಸಲ, ಈ ಸಾರಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಹೀಗಾಗಿ ನಿನ್ನೆ ಇವತ್ತು ಕಂಟಿನ್ಯೂಸ್ ಆಗಿ ಯಾವ ರೀತಿ ಅಲ್ಲಿ ಸಂಘರ್ಷಗಳು ನಡೀತಾ ಇದೆ ಅಂತಂದರೆ, ಶಾಮನೂರು ಶಿವಶಂಕರಪ್ಪ ಅವರ ನಿಧನ ನಂತರ ಆ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸಾರಿ ಟಿಕೆಟನ್ನು ಗಿಟ್ಟಿಸ್ಕೋಬೇಕು ಅಂತ ಮುಸ್ಲಿಂ ಸಮುದಾಯವು ಕೂಡ ಭಾರಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಶಾಮನೂರು ಫ್ಯಾಮಿಲಿ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದೆ. ಅಂದರೆ ಯಾವುದೇ ಕಾರಣಕ್ಕೂ ನಾವು ಟಿಕೆಟನ್ನು ಬಿಟ್ಟುಕೊಡುವಂತಿಲ್ಲ ಅನ್ನುವಂತಹ ಲೆಕ್ಕಾಚಾರ. ಅದು ಸಹಜ ಕೂಡ. 2008ರಿಂದ ನಿರಂತರವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಹಿಡಿತ ಇರುವಂತಹ ಕ್ಷೇತ್ರ ಅದು. ಅವರ ನಿಧನಾನಂತರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಬಿಡೋದಾ ಅನ್ನುವಂತಹ ಪ್ರಶ್ನೆ ಅವರನ್ನು ಕಾಡುವಂಥದ್ದು ಸಹಜ. ಎಸ್ ಮಲ್ಲಿಕಾರ್ಜುನ್ ಅವರ ಮಾತನ್ನು ಕೇಳಿಸ್ಕೋಬೇಕಾಗಿತ್ತು ನೀವು. ಮೊನ್ನೆ ಯಾವಾಗ ಜಮೀರ್ ಅಹಮದ್ ಸಚಿವರು ಈ ಸಾರಿ ಮುಸ್ಲಿಂ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರೆ, ಆ ಮಾತನ್ನು ಹೇಳಿದ ತಕ್ಷಣ ಶಾಮನೂರು ಶಿವಶಂಕರಪ್ಪ ಅವರ ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್, ಅವನು ಯಾರಿಲ್ಲಿ ಬಂದು ಹೇಳೋಕ್ಕೆ, ಅವನು ಯಾಕೆ ಮಾತಾಡ್ತಾನೆ ನಮ್ಮ ಕ್ಷೇತ್ರದ ಬಗ್ಗೆ, ಅವನು ಯಾರು ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದರು. ಅದರ ಅರ್ಥ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಟಿಕೆಟನ್ನು ಬಿಟ್ಟು ಕೊಡುವಂತಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಸೀನಿಯರ್ ಲೀಡರ್ಸ್, ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ನಾವಿಲ್ಲಿದ್ದೀವಿ, ಬೇರೆ ಯಾರೋ ಬಂದು ನಮ್ಮ ಕ್ಷೇತ್ರದಲ್ಲಿ ರಾಜಕಾರಣ ಮಾಡುವ ಅಗತ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನು ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಮುಸ್ಲಿಂ ಸಮುದಾಯ, ಹಾಗೇನೆ ಜಮೀರ್ ಅಹಮದ್ ಸೇರಿದಂತೆ ಹಲವರು ಹೇಳ್ತಾ ಇರೋ ಮಾತೇನಂತಂದರೆ, ಮುಸ್ಲಿಮರು 80,000 ಜನ ಇದ್ದಾರೆ. ಅಲ್ಲಿ ಮುಸ್ಲಿಮರ 80,000 ಮತಗಳಿದೆ. ನೀವೇನಾದರೂ ನಮಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ಯಾರಿಗಾದರೂ ಕೊಡಿ ಟಿಕೆಟ್ನ. ಎಸ್ ಮಲ್ಲಿಕಾರ್ಜುನ್ ಮಗ ಸಮರ್ಥ್ಗೆ ಟಿಕೆಟ್ ಕೊಟ್ರಿ ಅಂತಂದರೆ ನಾವು ಖಂಡಿತವಾಗಿ ಅವ್ರನ್ನ ಸೋಲಿಸ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ನಮಗೇ ಟಿಕೆಟ್ ಬೇಕು ಅನ್ನುವಂತಹ ವಾದ ಮುಸ್ಲಿಂ ಸಮುದಾಯದವರದು. ಆದರೆ ಅದ್ಯಾಕಾದಿತ್ತು? ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇರೋದು ಎಸ್ ಮಲ್ಲಿಕಾರ್ಜುನ್ ಆ್ಯಂಡ್ ಟೀಮ್. ಆಮೇಲೆ ಅಲ್ಲಿ ಒಕ್ಕೋರಲವಾದಂತಹ ಒಂದು ಅಭಿಪ್ರಾಯವೂ ಇದೆ, ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟನ್ನು ಕೊಡಬೇಕು. ಯುವಕ, ಜೊತೆಗೆ ಈಗಾಗಲೇ ರಾಜಕೀಯದಲ್ಲಿ ಅಲ್ಲಿ ಇಲ್ಲಿ ಓಡಾಡುವಂತಹ ಕೆಲಸ ಅವರಿಂದ ಆಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರನ್ನು ನಾವು ಅವರಲ್ಲಿ ಕಾಣ್ತೀವಿ. ಮೊದಲಿನಿಂದನೂ ಕೂಡ ಶಾಮನೂರು ಹಿಡಿತದಲ್ಲಿರುವಂತಹ ಕ್ಷೇತ್ರ ಇದು. ಆಮೇಲೆ ಶಾಮನೂರು ಸಾವ್ಕಾರ್ ಅಂತ ಹೇಳಿ ಅಭಿಮಾನದ ಮತಗಳು ಕೂಡ ಅಲ್ಲಿ ಸಾಕಷ್ಟು ಅವರಿಗೆ ಬರುತ್ತೆ. ಈಗ ಅಲ್ಪಸಂಖ್ಯಾತರು, ಮುಸ್ಲಿಂ ಮತಗಳು ಅನ್ನುವಂತಹ ಲೆಕ್ಕಾಚಾರವನ್ನು ಬದಿಗಿಟ್ಟು ಶಾಮನೂರವರಿಗೇನೆ ಟಿಕೆಟ್ ಕೊಡಬೇಕು ಅಂತ ಕೆಲವು ಮುಸ್ಲಿಮರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ಈಗ ಸಂಘರ್ಷಕ್ಕೆ ಕಾರಣ ಆಗಿದ್ದಿವತ್ತು. ಯಾವ ಮುಸ್ಲಿಂ ಮುಖಂಡರು ಸಮರ್ಥ ಶಾಮನೂರವರಿಗೆ ಟಿಕೆಟನ್ನು ಕೊಡಬೇಕು ಅನ್ನೋದನ್ನು ಲಾಬಿ ಮಾಡೋದಕ್ಕೆ ಅಂತ ಹೋದ್ರೋ ಅಂಥವ್ರಿಗೆ ಗೇರಾ ಹಾಕುವಂಥ ಕೆಲಸ ಆಯಿತು. ನಾವೆಲ್ಲ ಅಲ್ಪಸಂಖ್ಯಾತರು ಒಟ್ಟುಗೂಡಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ರೆ, ಮುಸ್ಲಿಂ ಮುಖಂಡರಾಗಿ ನೀವು ಕೂಡ ಸಮರ್ಥ ಬೆನ್ನಿಗೆ ನಿಂತರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಅವರ ಸಮುದಾಯದವರು ಮಾಡ್ತಾ ಇದ್ರು. ಕೆಲವು ಮುಸ್ಲಿಂ ಮುಖಂಡರು ಸಮರ್ಥ ಶಾಮನೂರು ಫ್ಯಾಮಿಲಿ ಪರವಾಗಿಯೇ ಇದ್ದಾರೆ. ಅದೇ ಹೇಳಿದ್ನಲ್ಲ, ಶಾಮನೂರು ಸಾವ್ಕಾರ್ ಅನ್ನುವಂತಹ ಅಭಿಮಾನ, ಆ ಮನೆತನದ ಅಭಿಮಾನ ಮತ್ತು ಆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಬಗೆಗಿನ ಅಭಿಮಾನ, ಅನುಕಂಪದ ಅಲೆ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಅಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ಆಗ್ರಹ. ಈ ಕಡೆ ಶಾಮನೂರು ನಿಧನ ನಂತರ ಶಾಮನೂರವರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟನ್ನು ಕೊಟ್ಟು ಬಿಡ್ತಾರಾ? ಹೈಕಮಾಂಡ್ ಮುಂದೆ ಸಾಲು ಪ್ರಶ್ನೆಗಳಿದೆ. ದಾವಣಗೆರೆಯಲ್ಲಿ ಶಾಮನೂರು ಫ್ಯಾಮಿಲಿಯ ಹಿಡಿತ ಯಾವ ರೀತಿ ಇದೆ?
ಶಾಮನೂರು ಫ್ಯಾಮಿಲಿಯನ್ನ ಹೊರತುಪಡಿಸಿ ಟಿಕೆಟ್ ಕೊಟ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಆಕ್ರೋಶವನ್ನ ಎದುರಿಸಬೇಕಾಗತ್ತೆ. ಶಾಮನೂರು ಫ್ಯಾಮಿಲಿಯನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂತೆ ಇಲ್ಲ, ಅವರ ಹಿಡಿತ ಇದೆ ಅಲ್ಲಿ. ಹಿಂಗಾಗಿ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಈ ಕಡೆ ಜಮೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇರೋದು. ಅವರ ಒಂದೇ ಒಂದು ಪ್ರಬಲವಾದಂತಹ ವಾದ ಏನು ಅಂತಂದ್ರೆ 80,000 ಮತಗಳಿದೆ ನಮ್ದು, ನೀವು ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಶಾಮನೂರವರ ಸೋಲಿಸ್ಬಿಡ್ತೀವಿ ಅನ್ನೋಂಥ ಮಾತುಗಳನ್ನು ಆಡ್ತಿದ್ದಾರಂತೆ. ನಿನ್ನೆ ಎಚ್.ಎಂ. ರೇವಣ್ಣ ಅವರು ಬಂದಿದ್ರು ಸಭೆಯಲ್ಲಿ ಮಾತಾಡೋದಕ್ಕೆ, ಅಭಿಪ್ರಾಯವನ್ನು ಕೇಳೋದಕ್ಕೆ. ಇವತ್ತು ಕೂಡ ಯಾರು ಮುಸ್ಲಿಮರೇ ಸಮರ್ಥ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಹೋಗಿದ್ರು ಅಂಥವ್ರಿಗೆ ಗೇರಾ ಹಾಕುವಂಥ ಕೆಲಸ ಕೂಡ ಆಗಿದೆ. ಬಹುತೇಕ ಸಮರ್ಥ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಚಾನ್ಸಸ್ಗಳ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಜಮೀರ್ ಅಹಮದ್ನ, ಅಬ್ದುಲ್ ಜಬ್ಬಾರ್ ಅವರನ್ನ, ಮುಸ್ಲಿಂ ಸಮುದಾಯದವರನ್ನ, ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತಗೊಂಡು ಈ ಸಾರಿ ಸಮರ್ಥ್ಗೇನೆ ಟಿಕೆಟ್ ಕೊಡಬೇಕು ಅಥವಾ ಶಾಮನೂರು ಫ್ಯಾಮಿಲಿಗೇನೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆಯಂತೆ. ಆಮೇಲೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ ವೀಕ್ಷಕರೇ, ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅದು ಜಮೀರ್ ಬಂದು ಈ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಇದನ್ನ ವೈಯಕ್ತಿಕವಾಗಿಯೇ ತಗೊಂಡಿದ್ದಾರೆ ಶಾಮನೂರು ಮಲ್ಲಿಕಾರ್ಜುನ್ ಅವರು. ಅವನು ಯಾರು ಹೇಳಕ್ಕೆ, ನಾವಿಲ್ವಾ ಇಲ್ಲಿ ರಾಜಕಾರಣ ಮಾಡೋದಕ್ಕೆ, ನಮ್ಮ ಕ್ಷೇತ್ರದಲ್ಲಿ ನಾವು ಮಾತಾಡ್ಕೋತೀವಿ, ಏನಾರು ಮಾಡ್ಕೋತೀವಿ, ಇದೇ ಮುಂದುವರೆದ್ರೆ ಸರಿ ಇರಲ್ಲ ಅಂತಲೂ ಹೇಳಿದ್ದಾರೆ ಅವರು. ಅಲ್ಲಿಗೆ ಆ ಮಾತಿನ ದಾಟಿಯಲ್ಲಿ ನೀವು ಗಮನಿಸಬೇಕಾಗತ್ತೆ, ಇಲ್ಲಿ ಆಡಳಿತ ನಮ್ಮದು, ಇಲ್ಲಿ ದರ್ಬಾರ್ ನಮ್ಮದು. ಯಾವನೋ ಬಂದು ಮಾತಾಡಿದರೆ ನಾವದನ್ನು ಸಹಿಸಲ್ಲ, ನಾವದನ್ನು ಕೇಳಲ್ಲ. ಒಂದು ರೀತಿ ಲಿಂಗಾಯತರು ವರ್ಸಸ್ ಮುಸ್ಲಿಮರು ಅನ್ನುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗ್ಬಿಟ್ಟಿದೆ. ಪ್ರಬಲ ಲಿಂಗಾಯತ ಸಮುದಾಯದ ಮತಗಳು ಶಾಮನೂರವರಿಗೇನೆ ಬರುತ್ತೆ. ಹಿಂಗಾಗಿ ಹೆಚ್ಚು ಒಲವಿರುವಂಥದ್ದು ಯಾರ ಕಡೆ ಅದನ್ನು ಗಮನಿಸಿ ನೀವು ಟಿಕೆಟನ್ನು ಕೊಡಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ 2008ರಿಂದಲೂ ಕೂಡ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಆಯ್ಕೆ ಆಗ್ತಾ ಇದೆ. ಸತತ 4 ಬಾರಿ ಆಯ್ಕೆಯಾಗಿದ್ದು ಶಾಮನೂರು ಶಿವಶಂಕರಪ್ಪ ಅವರು ಆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ. ಕ್ಷೇತ್ರವನ್ನು ತಮ್ಮ ಕುಟುಂಬದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಎಸ್ ಮಲ್ಲಿಕಾರ್ಜುನ್ ಭಾರಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮಗ ಸಮರ್ಥ್ಗೆ ಟಿಕೆಟನ್ನು ನೀಡಬೇಕು ಅಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಹತ್ರನೂ ಕೂಡ ಅವರು ಈಗಾಗಲೇ ಮನವಿಯನ್ನು ಮಾಡಿಕೊಳ್ಳುವ ಕೆಲಸ ಆಗ್ತಾ ಇದೆ. ಈಗ ಯಾರಿಗೆ ಟಿಕೆಟನ್ನು ಕೊಡಬೇಕು, ಯಾರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನುವಂಥದ್ದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಜಮೀರ್ ಅಹಮದ್ ಅವರ ಪ್ರಯತ್ನವನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಜಮೀರ್ ಅಹಮದ್ ಕೂಡ ತಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿಸೋದಕ್ಕೆ ಭಾರಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ರಾಜಕೀಯ ಅಂದ್ರೇ ಹಾಗೆ, ಭಾರಿ ಜಿದ್ದಾಜಿದ್ದು. ಅಂತಿಮವಾಗಿ ಟಿಕೆಟ್ ಯಾರು ಗಿಟ್ಟಿಸ್ಕೊಳ್ತಾರೆ, ಶಾಮನೂರು ಕೈ ಮೇಲಾಗುತ್ತಾ ಅಥವಾ ಜಮೀರ್ ಬೆಂಗಳೂರಿನಿಂದ ದಾವಣಗೆರೆಗೆ ಹೋಗಿ ತಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರಾ? ಹೈಕಮಾಂಡ್ ಯಾರ ಮಾತನ್ನು ಕೇಳುತ್ತೆ ಅಥವಾ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡಿಜಿಟಲ್ ಲೈವ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.